ನಮಸ್ತೆ ಸ್ನೇಹಿತರೆ, ನಂದಿನೇಶ್ ಕುಕ್ಕಡ ಕೃಷಿ ಖುಷಿ ಚಾನಲ್ ಹೊಸ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ನೋಡಿ ಸ್ನೇಹಿತರೆ, ಎಲ್ಲ ಕಡೆಗಳಲ್ಲೂ ಈಗ ಮಳೆ ಕಮ್ಮಿ ಅಂತ ಹೇಳ್ತಾರೆ. ಆದರೆ ನಮ್ಮೂರಲ್ಲಿ ವಿಪರೀತ ಮಳೆ ಬರ್ತಾ ಇದೆ. ಈ ವಿಪರೀತ ಮಳೆ ಬರುವಾಗ ನಮ್ಮ ಜಮೀನನ್ನು ರಕ್ಷಣೆ ಮಾಡೋದೇನಂತ ಹೇಳಿದರೆ ಕಳೆಗಳು. ಈ ಕಳೆಗಳಿಂದ ಮಳೆಗಾಲಕ್ಕೆ ದೊಡ್ಡ ಲಾಭ ಇದೆ. ಈ ಮಳೆ ಬರುವಾಗ ಏನಾಗ್ತದೆ, ರಭಸವಾಗಿ ಅಡಿಕೆ ಸೋಗೆಗಳಿಂದ ನೀರು ನಮ್ಮ ಜಮೀನಿಗೆ ದಡ ದಡ ಅಂತ ಬೀಳ್ತಾ ಇರ್ತದೆ. ಹೀಗೆ ಬೀಳುವಾಗ ನಮ್ಮ ಜಮೀನಿನ ಮಣ್ಣು ಕೊಚ್ಚಿಕೊಂಡು ಹೋಗದಾಗೆ ರಕ್ಷಣೆ ಮಾಡಿಕೊಡುವುದು ಈ ಕಳೆಗಳು. ಈ ಕಳೆಗಳಿಂದ ದೊಡ್ಡ ಮಟ್ಟದ ಲಾಭ ಇದೆ ಸ್ನೇಹಿತರೆ. ಗೊಬ್ಬರ ಮಾಡಿಕೊಡುವುದು ಹೇಗೂ ಇದ್ದೇ ಇದೆ. ಆದರೆ ಮುಖ್ಯವಾಗಿ ಏನಂತ ಹೇಳಿದರೆ, ರಭಸವಾಗಿ ಬೀಳುವ ಮಳೆಯಿಂದ ಮಣ್ಣನ್ನು ರಕ್ಷಣೆ ಮಾಡ್ತದೆ. ಇದರಲ್ಲಿ ನನಗೆ ಈ ಕಳೆಗಳಲ್ಲಿ ಕೂಡ ತುಂಬ ವೆರೈಟಿ ಇದೆ. ಈ ನೈಸರ್ಗಿಕವಾಗಿ ಬಂದಿರುವ ಕಳೆ ಇದು. ಆ ಕಳೆಗಳಲ್ಲಿ ಅತಿ ಮುಖ್ಯವಾಗಿ ನನಗೆ ಸ್ವಲ್ಪ ಲಾಭ ಅಂತ ಕಾಣೋದು ಯಾವುದು ಅಂತ ಹೇಳಿದರೆ, ಈ ಸಿಂಗಾಪುರ್ ಡೈಸಿ ಅಂತ ಹೇಳ್ತಾರೆ, ಅಥವಾ ಈ ಹಳದಿ ಹೂವಿನ ಗಿಡ ಅಂತ ಹೇಳ್ತಾರೆ ನೋಡಿ. ಈ ಗಿಡದಿಂದ ನಮಗೆ ತುಂಬ ಲಾಭ ಇದೆ. ಆದರೆ ತುಂಬ ಕೃಷಿಕರಿಗೆ ಇದು ಒಂದು ಅಡಿಕೆ ತೋಟಕ್ಕೆ ಅಥವಾ ನಮ್ಮ ಕೃಷಿಗೆ ಹಾನಿಕರ ಅಂತಲೇ ತಿಳ್ಕೊಂಡಿದ್ದಾರೆ. ಹಾಗಾಗಿ ಈ ವಿಡಿಯೋದಲ್ಲಿ ನಾನು ಇದರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ ಸ್ನೇಹಿತರೆ. ಇದರಿಂದ ಜಾಸ್ತಿ ಲಾಭ ಏನಂತ ಹೇಳಿದರೆ, ಇದು ಜಾಸ್ತಿ ವಿಪರೀತ ಎತ್ತರಕ್ಕೆ ಹರಡುವುದಿಲ್ಲ, ಎತ್ತರ ಬರುವುದಿಲ್ಲ. ಇಲ್ಲಿ ನೀವು ಗಮನಿಸಿ, ಒಂದು ನಿರ್ದಿಷ್ಟ ಎತ್ತರದಲ್ಲೇ ಕಳೆಗಳಿದೆ ನೋಡಿ, ಜಾಸ್ತಿ ಎತ್ತರ ಏನಿಲ್ಲ. ಬೇರೆ ಬೇರೆ ರೀತಿಯ ಗಿಡಗಳು ಹೆಚ್ಚು ಎತ್ತರ ಬೆಳೀತವೆ ನೋಡಿ. ಇದೊಂದು ರೀತಿಯ ಕಾಡು ಗಿಡ, ಇದು ಹೆಚ್ಚು ಎತ್ತರ ಬೆಳೆದಿದ್ದರೂ ಕೂಡ ಇಲ್ಲಿ ನಮ್ಮ ಜಮೀನಲ್ಲಿ ಬಾಕಿ ಸಣ್ಣ ಗಿಡಗಳ ಕಳೆಗಳನ್ನು ನೋಡಿದರೆ ಈ ಸಿಂಗಾಪುರ್ ಡೈಸಿ ಇದರಲ್ಲಿ ಜಾಸ್ತಿ ಕಾಣ್ಬೋದು ನಿಮಗೆ. ಇದರಲ್ಲಿ ತುಂಬ ವೆರೈಟಿಯ ಕಳೆಗಳಿದೆ. ಆದರೆ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಇಲ್ಲಿ ಹಳದಿ ಹೂವಿನ ಗಿಡ ಅಂತ ಹೇಳ್ತೇವೆ ನೋಡಿ, ಅದು ಅತಿ ಹೆಚ್ಚಾಗಿದೆ ನೋಡಿ. ಇದೆಲ್ಲ ಅದೇ. ಇದು ಜಾಸ್ತಿ ವಿಪರೀತ ನಮಗೆ ಮನುಷ್ಯರಷ್ಟು ಎತ್ತರ ಏನೂ ಬೆಳೆಯುವುದಿಲ್ಲ. ಅಂದರೆ ಒಂದು ನಿರ್ದಿಷ್ಟ ಹಂತವನ್ನು ಅದು ಕಾಯ್ದುಕೊಳ್ತದೆ. ಇದರಿಂದ ಜಾಸ್ತಿ ಲಾಭ ಏನಂತ ಹೇಳಿದರೆ, ಇಲ್ಲಿ ಗಮನಿಸಿ, ಒಂದು ರೀತಿಯ ಬಲೆ ಅಂತ ರಚನೆಯನ್ನು ಮಾಡಿಬಿಡ್ತದೆ ನೋಡಿ. ಇದರ ಕಡ್ಡಿಗಳು ನೋಡಿ, ಎಷ್ಟೇ ರಭಸದಿಂದ ಮಳೆ ಬಂದರೂ ಇದರ ಮೇಲೆ ಬಿದ್ದಾಗ ನಮ್ಮ ಮಣ್ಣಿಗೆ ಏನೂ ಸಮಸ್ಯೆ ಆಗುವುದಿಲ್ಲ. ಈಗ ಉದಾಹರಣೆಗೆ ನೋಡಿ, ಇಲ್ಲಿ ನಾವು ನಡೆದಾಡುವ ಜಾಗ ಇದೆ ನೋಡಿ, ಇಲ್ಲಿ ಯಾವುದೇ ರೀತಿಯ ಕಳೆ ಇಲ್ಲ. ಇಲ್ಲಿ ನೀವು ಗಮನಿಸಿದರೆ ನಿಮಗೆ ಮಣ್ಣು ನೋಡಿ ಕೆಂಪು ಕೆಂಪಾಗಿ ಕಾಣ್ತದೆ. ಇಲ್ಲಿ ಯಾವುದೇ ರೀತಿಯ ಒಂದು ಗೊಬ್ಬರದ ಅಂಶವಾಗಲಿ ಎರೆಹುಳದ ಹಿಕ್ಕೆ ಆಗಲಿ ಏನು ಕಾಣುವುದಿಲ್ಲ ನೋಡಿ. ಅಲ್ಲೇ ಇಲ್ಲಿಗೆ ಬಂದರೆ ನೋಡಿ, ಸಂಪೂರ್ಣವಾಗಿ ಈ ಹಳದಿ ಹೂವಿನ ಗಿಡ ಇದೆ. ಕೇವಲ ಇಲ್ಲಿಂದ ಇಲ್ಲಿಗೆ ನೀವು ವ್ಯತ್ಯಾಸವನ್ನು ಗಮನಿಸಿ ಸ್ನೇಹಿತರೆ. ಇಲ್ಲಿ ಎಷ್ಟು ಗೊಬ್ಬರದ ರಚನೆ ಆಗಿದೆ ಅಂತ. ಅಂದರೆ ಇದು ಯಾಕೆ ಆಗಿದೆ ಅಂತ ಹೇಳಿದರೆ, ಇಲ್ಲಿಯೇ ನೋಡಿ ಎಷ್ಟು ಎರೆಹುಳದ ಹಿಕ್ಕೆಯಲ್ಲಿ ಕಾಣ್ತದೆ ಅಂತ ನೋಡಿ. ಮುಖ್ಯವಾಗಿ ನೋಡಿ, ಮಣ್ಣಿನ ವ್ಯತ್ಯಾಸವನ್ನು ಗಮನಿಸಿ ನೋಡಿ. ಗೊಬ್ಬರದ ರೀತಿ ನಿಮಗೆ ಕಾಣ್ಬೋದು. ಎಲ್ಲಿಂದ? ಕೇವಲ ಅರ್ಧ ಅಡಿ ದೂರದಿಂದ ನೋಡಿ. ಇಲ್ಲಿ ಯಾಕೆ ಹೀಗೆ ಆಯಿತು ಅಂತ ಹೇಳಿದರೆ, ಮಳೆಯ ರಭಸಕ್ಕೆ ಇಲ್ಲಿರುವಂಥ ಎಲ್ಲ ಗೊಬ್ಬರದ ಅಂಶಗಳು ಕೊಚ್ಚಿಕೊಂಡು ಹೋಗಿದೆ ಇಲ್ಲಿರುವಂಥದ್ದು. ಆದರೆ ನನ್ನ ಜಾಗದಲ್ಲಿ ಎಲ್ಲ ಕಡೆಯೂ ಕಳೆಗಳೇ ಇರುವ ಕಾರಣ ಈ ರೀತಿಯ ರಚನೆ ಇಲ್ಲವೇ ಇಲ್ಲ. ಇದು ಕೇವಲ ನಡೆದಾಡುವ ದಾರಿ ಮಾತ್ರ. ಕೇವಲ ಇಷ್ಟೇ ಅರ್ಧ ಅಡಿ ದೂರದಲ್ಲಿ ನನ್ನ ಜಮೀನಲ್ಲಿ ಗೊಬ್ಬರ ರಚನೆ ಆಗಿದೆ. ಯಾವುದೇ ರೀತಿಯ ಮಣ್ಣಿನಲ್ಲಿರುವಂಥ ಗೊಬ್ಬರದ ಅಂಶ ಮಳೆ ನೀರಿಗೆ ಕೊಚ್ಚಿಕೊಂಡು ಹೋಗಿಲ್ಲ ಸ್ನೇಹಿತರೆ. ಇದು ನಮ್ಮ ಮಳೆಗಾಲದ ಒಂದು ಸಂರಕ್ಷಣೆಗೆ ಬೇಕಾಗಿರುವಂಥ ಒಂದು ವಿಷಯ. ಎಲ್ಲರೂ ಕೃಷಿಕರು ವಿಪರೀತ ಗೊಬ್ಬರ ಹಾಕ್ತಾರೆ. ಆದರೆ ಆ ಗೊಬ್ಬರ ಎಲ್ಲಿದೆ? ಎಲ್ಲವೂ ನೀರಿನೊಂದಿಗೆ ಬೆರೆತುಕೊಂಡು ಅದು ಹೊಳೆ ನದಿಗಳಿಗೆ ಸೇರಿಕೊಂಡು ಬಿಟ್ಟಿರ್ತದೆ. ತೋಟ ಯಾವಾಗಲೂ ಬರಡೇ ಆಗಿರ್ತದೆ ಮಣ್ಣು. ನಮ್ಮ ಜಮೀನಿನ ಮಣ್ಣು ಯಾವುದೇ ರೀತಿಯಲ್ಲೂ ಬರಡು ಆಗದಾಗೆ ನೋಡಿಕೊಳ್ಳಲಿಕ್ಕೆ ಈ ರೀತಿಯಂತಹ ಒಂದು ಮಣ್ಣಿನಿಗೆ ಒಂದು ಮಲ್ಚಿಂಗ್ ಅಂತ ಹೇಳ್ತಾರೆ, ಅಥವಾ ಮುಚ್ಚಿಗೆ ಅಂತ ಹೇಳ್ತಾರೆ. ಇದು ನಿರಂತರವಾಗಿ ಬೇಕೇ ಬೇಕು ಸ್ನೇಹಿತರೆ. ಹೀಗೆ ಮುಚ್ಚಿಗೆ ಇದ್ದರೆ ಮಾತ್ರ ನಮ್ಮ ಮಣ್ಣಿನಲ್ಲಿರುವಂಥ ಪ್ರತಿಯೊಂದು ಜೀವಿಗಳು ಕೂಡ ಸೇಫ್ ಆಗಿರ್ತದೆ. ಇದರ ಒಳಗಡೆ ಬೇಕಾದಷ್ಟು ಜೀವಿಗಳು ಬದುಕ್ತಾ ಇರ್ತದೆ ನೋಡಿ. ಇಲ್ಲಿ ಗಮನಿಸಿ ನೀವು, ಅಡಿಕೆ ಗಿಡಕ್ಕೆ ಎಷ್ಟು ಲಾಭ ಇದೆ ಅಂತ ಹೇಳಿದರೆ, ಇದಕ್ಕೆ ಯಾವುದೇ ಖರ್ಚು ವೆಚ್ಚ ಇಲ್ಲ ಸ್ನೇಹಿತರೆ. ಇದು ನೈಸರ್ಗಿಕವಾಗಿ ಬರ್ತಾ ಇರ್ತದೆ. ಇದನ್ನು ಯಾವುದೇ ರೀತಿಯ ಹಣ ಕೊಟ್ಟು ತರಬೇಕಂತ ಇಲ್ಲ ಈ ಗಿಡವನ್ನು. ಇದು ಒಂದು ಸಲ ನಮ್ಮ ಜಮೀನಿಗೆ ಬಂದರೆ, ಕೆಲವು ಸಲ ಕೆಲವು ಜಾಗದಲ್ಲಿ ಇರಲ್ಲ, ಆದರೂ ಎಲ್ಲಿಯಾದರೂ ಬಂದರೆ ನೈಸರ್ಗಿಕವಾಗಿ ಮತ್ತು ನಮ್ಮ ಮಣ್ಣಿಗೆ ಯಾವುದೇ ರೀತಿಯ ಒಂದು ರಕ್ಷಣೆಯ ಸಮಸ್ಯೆ ಇಲ್ಲ ಸ್ನೇಹಿತರೆ. ಅಷ್ಟು ಹುಲುಸಾಗಿ ಬೆಳೀತದೆ ಇದು. ತುಂಬ ಕೃಷಿಕರಿಗೆ ಏನೊಂದು ತಪ್ಪ ಅಭಿಪ್ರಾಯ ಅಂತ ಹೇಳಿದರೆ, ಈ ಕಳೆ ಇದ್ದರೆ, ಈ ಹಳದಿ ಹೂವಿನ ಗಿಡದ ಕಳೆ ಇದ್ದರೆ ನಮ್ಮ ಮಣ್ಣಿನಲ್ಲಿರುವ ಪೋಷಕಾಂಶವನ್ನೆಲ್ಲ ಹೀರ್ತದೆ ಅಂತಲೇ ತಿಳ್ಕೊಂಡದ್ದು. ಇಲ್ಲಿ ನಿಮ್ಗೆ ಉದಾಹರಣೆ ತೋರಿಸ್ತೇನೆ. ಇಲ್ಲಿ ಒಂದು ಅಂಬಟೆ ಗಿಡ ಇದೆ ನೋಡಿ, ಸಣ್ಣ ಗಿಡ. ಆದರೆ ಇದರಲ್ಲಿ ಕಾಯಿಗಳನ್ನು ನೋಡಿ ಎಷ್ಟಿದೆ ಅಂತ ಗಮನಿಸ್ಬೋದು ನೀವು ನೋಡಿ. ಗೊಂಚಲು ಕಾಯಿಗಳಿದೆ ನೋಡಿ.
ಇದರ ಬುಡವನ್ನು ನೀವು ಗಮನಿಸಿದರೆ ಇದೇ ಹಳದಿ ಹೂವಿನ ಗಿಡದಿಂದ ಇದು ಮುಚ್ಚಿ ಹೋಗಿದೆ ಅಂತ ಹೇಳ್ಬೋದು ನೋಡಿ ಗಿಡಗಳಿಂದ. ಇಲ್ಲಿ ನೀವು ಗಮನಿಸಬೇಕಾದ್ದೇನಂತ ಹೇಳಿದರೆ ಇಲ್ಲಿರುವ ಮಣ್ಣಿನಲ್ಲಿ ಎಷ್ಟು ಪೋಷಕಾಂಶ ಇದೆ ಅಂತ. ಹೀಗೆ ಪೋಷಕಾಂಶ ಇದ್ದ ಕಾರಣ ಅಲ್ವಾ ಇಲ್ಲಿ ಯಾವುದೇ ರೀತಿಯ ನಾನು ಗೊಬ್ಬರಗಳನ್ನು ಹಾಕದಿದ್ದರೂ ಕೂಡ ಇದರಲ್ಲಿ ಇಷ್ಟು ಕಾಯಿಗಳು ಬಂದದ್ದು. ಇದು ಎಲ್ಲದಕ್ಕೂ ಅನ್ವಯ ಸ್ನೇಹಿತರೆ. ನಾವು ಅನ್ನ ಬೆಂದಿದಂಥ ಎಲ್ಲವನ್ನು ನೋಡಲಿಕ್ಕಿಲ್ಲ, ಕೇವಲ ಒಂದು ಅಗಳು ನೋಡಿದರೆ ಸಾಕಾಗ್ತದೆ. ಹಾಗಾಗಿ ಇಳುವರಿ ಬರುವುದಾದರೆ ಮಣ್ಣಿನಲ್ಲಿ ಪೋಷಕಾಂಶ ಇರಲೇಬೇಕು. ನಿರಂತರವಾಗಿ ಯಾವಾಗಲೂ ಪೋಷಕಾಂಶ ಇರಲೇಬೇಕು. ಆ ಪೋಷಕಾಂಶ ಇದ್ದ ಕಾರಣ ಇಷ್ಟು ಚಿಕ್ಕ ಅಂಬಟೆ ಗಿಡದಲ್ಲಿ ಇಷ್ಟು ಕಾಯಿಗಳು ಬಂದಿದೆ. ಎಲ್ಲಿಯಾದರೂ ಪೋಷಕಾಂಶ ಇಲ್ಲದಿರ್ತಿದ್ರೆ ಕಾಯಿಗಳು ಬಿಡುವುದೇ ಬಿಡಿ, ಗಿಡದ ಬೆಳವಣಿಗೆ ಕೂಡ ಅಷ್ಟು ಉತ್ತಮವಾಗಿರುವುದಿಲ್ಲ. ಆದರೆ ಇಲ್ಲಿ ನೀವು ಗಮನಿಸಬೇಕಾದ್ದೇನಂತ ಹೇಳಿದರೆ ಇಲ್ಲಿ ಯಾವುದೇ ರೀತಿಯ ನಾನು ಗೊಬ್ಬರವನ್ನು ಕಳೆದ 10-12 ವರ್ಷದಿಂದ ಈ ಜಮೀನಿಗೆ ಕೊಡಲೇ ಇಲ್ಲ. ನಾನು ಹೊರಗಿನಿಂದ ತಂದಂತಹ ಗೊಬ್ಬರವನ್ನು ಇಷ್ಟರವರೆಗೆ ಹಾಕಲಿಲ್ಲ. ಆದರೆ ನನ್ನ ಜಮೀನಲ್ಲಿರುವ ಎಲ್ಲ ಕೃಷಿಯಲ್ಲೂ ಇಲ್ಲಿ ಎಲ್ಲ ವಿಧದ ಗಿಡಗಳಿದೆ. ಬಾಳೆಯಿಂದ ಹಿಡಿದು ಕೊಕ್ಕೋದಿಂದ ಹಿಡಿದು ಅಡಿಕೆವರೆಗೆ ಎಲ್ಲದರಲ್ಲೂ ಕೂಡ ಅತ್ಯುತ್ತಮ ಇಳುವರಿ ಬರ್ತಾಯಿದೆ. ಒಂದನೇ ಕಾರಣ, ಅಡಿಕೆಗೆ ಇಳುವರಿ ಬರಬೇಕಾದ್ರೆ ಬಿತ್ತನೆ ಬೀಜದ ಆಯ್ಕೆ ಸರಿಯಾಗಿರಬೇಕು. ಆದರೂ ಅಲ್ಲಿ ಬಿತ್ತನೆ ಬೀಜದ ಆಯ್ಕೆ ಸರಿಯಾಗಿದ್ರೂ ಕೂಡ ಇಳುವರಿ ಬರಬೇಕಾದ್ರೆ ನಮ್ಮ ಮಣ್ಣಿನಲ್ಲಿ ಆ ಗಿಡದ ಬೆಳವಣಿಗೆಗೆ ಬೇಕಾದಷ್ಟು ಪೋಷಕಾಂಶ ಇರಬೇಕು. ಇದು ಮುಖ್ಯ ವಿಷಯ. ಈ ಪೋಷಕಾಂಶ ಎಲ್ಲರ ಮಣ್ಣಲ್ಲೂ ಇದ್ದೇ ಇರ್ತದೆ, ಆದರೆ ಅದನ್ನು ಉಳಿಸಿಕೊಳ್ಳುವುದಿಲ್ಲ ಅಂತ ಮಾತ್ರ ಒಂದು ಸಂಗತಿ. ಯಾಕೆ ಉಳಿಸಿಕೊಳ್ಳುವುದಿಲ್ಲ ಅಂತ ಹೇಳಿದರೆ ಈ ರಭಸವಾಗಿ ಬೀಳುವ ಮಳೆಗೆ ಹೆಚ್ಚಿನ ಎಲ್ಲರ ಪೋಷಕಾಂಶ ಜಮೀನಿನಲ್ಲಿರುವುದು ಕೊಚ್ಚಿಕೊಂಡು ಹೋಗ್ತದೆ ಸ್ನೇಹಿತರೆ. ಈ ಕೊಚ್ಚಿಕೊಂಡು ಹೋಗಲಿಕ್ಕೆ ನಾವು ಬಿಡಬಾರ್ದು ಇಷ್ಟೇ. ಇನ್ನು ಸೂರ್ಯನ ಬೆಳಕು ಭೂಮಿಗೆ ಬೀಳ್ತದೆ ಅಂತ ಬಿದ್ದರೆ ಹಾನಿ ಆಗ್ತದೆ. ಮಳೆಗಾಲದಲ್ಲಿ ಸೂರ್ಯನ ಬಿಸಿಲು ಬೀಳುವ ಸಾಧ್ಯತೆ ಕಮ್ಮಿ ಇರ್ತದೆ. ಹೇಗೂ ಮಳೆ ಬರ್ತಾ ಇರ್ತದೆ, ಸೂರ್ಯನ ಬಿಸಿಲು ಕಮ್ಮಿ ಇರ್ತದೆ. ಈಗೇನಾಗೋದು ಸಮಸ್ಯೆ, ಮಳೆ ನೀರಿಗೆ ಅದು ಅಡಿಕೆ ಗಿಡದ ಸೋಗೆಯಿಂದ ಬೀಳುವ ನೀರು ಅದು ರಭಸವಾಗಿ ತೊಟ್ಟಿಗ್ತಾ ಇರ್ತದೆ ಜಮೀನಿಗೆ. ಹೀಗೆ ಬಿದ್ದಾಗ ಏನಾಗ್ತದೆ, ಮಣ್ಣನ್ನು ಎಬ್ಬಿಸಿ ಆಗ್ತದೆ ಮಳೆ ನೀರು. ಆಗ ಏನಾಗ್ತದೆ, ಈ ಮಳೆ ನಮ್ಮ ತೋಟದಿಂದ ಹರಿದು ಹೋಗುವ ನೀರು ಕೆಂಪಾಗಿರ್ತದೆ. ನಾನು ನೋಡಿದ್ದೇನೆ, ಹೆಚ್ಚಿನವರ ತೋಟದಿಂದ ಹರಿದು ಹೋಗುವ ನೀರು ಕೆಂಪಾಗಿರ್ತದೆ. ಆದರೆ ಈ ರೀತಿ ಕಳೆಗಳನ್ನು ಬೆಳೆಸಿದ ತೋಟದಿಂದ ಹರಿದು ಹೋಗುವ ನೀರು ಅದು ಶುದ್ಧವಾಗಿರ್ತದೆ ಸ್ನೇಹಿತರೆ. ಅಂದರೆ ಸೋಸಿಕೊಂಡು ಹೋಗುವುದು ಮಳೆ ನೀರು. ಇಲ್ಲಿ ಯಾವುದೇ ರೀತಿಯ ಮಣ್ಣಿನಲ್ಲಿರುವ ಪೋಷಕಾಂಶ ಹರಿದು ಹೋಗುವುದೇ ಇಲ್ಲ. ಇದು ದೊಡ್ಡ ಲಾಭ ಸ್ನೇಹಿತರೆ. ಇದನ್ನು ನಾವು ತಿಳ್ಕೊಳ್ಬೇಕು. ನಾವು ಕೇವಲ ಕಳೆ ಇದೆ ಅಂತ ಒಬ್ಬ ಹೇಳುವುದಲ್ಲ. ಕಳೆ ಇದ್ದರೆ ಅದರಿಂದ ಎಷ್ಟು ಲಾಭ ಇದೆ ಅಂತ ನಾವು ತಿಳ್ಕೊಳ್ಬೇಕು. ಕೇವಲ ಬಿಸಿಲು ಬೀಳದ ಹಾಗೆ ರಕ್ಷಣೆ ಮಾತ್ರ ಅಲ್ಲ, ಅಥವಾ ಬೇಸಿಗೆ ಕಾಲದಲ್ಲಿ ಕೇವಲ ನೀರು ಆವಿಯಾಗಿ ಹೋಗುವುದನ್ನು ತಡೆಯುವುದು ಮಾತ್ರ ಅಲ್ಲ, ಮಳೆಗಾಲದಲ್ಲೂ ಕೂಡ ಇದರಿಂದ ಎಷ್ಟೆಲ್ಲ ಲಾಭ ಇದೆ ಅಂತ ನಾವು ತಿಳ್ಕೊಳ್ಬೇಕು. ಅದರಲ್ಲಿ ಕೂಡ ಕೆಲವರಿಗೆ ಕೆಲವು ಕಳೆಗಳಂತ ಹೇಳಿದರೆ ಅಲರ್ಜಿ. ಅಂದರೆ ಒಬ್ಬೊಬ್ಬರು ಒಂದೊಂದು ರೀತಿಯ ವಿಷಯವನ್ನು ಹೇಳ್ತಾರೆ. ಅಂದರೆ ಈ ಸಿಂಗಾಪುರ್ ಡೈಸಿ ಅಥವಾ ಈ ಹಳದಿ ಹೂವಿನ ಗಿಡದ ಬಗ್ಗೆ ಹೆಚ್ಚಿನವರು ತಪ್ಪ ಅಭಿಪ್ರಾಯವನ್ನೇ ಹೊಂದಿರುವವರು ಇರುವುದು. ಅದಕ್ಕೆ ನಾನು ಈ ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ನನ್ನ ಜಮೀನಿನಲ್ಲಿ ಇದು ಬೇಕಾದಷ್ಟು ಇದೆ, ನನಗೆ ಯಾವುದೇ ರೀತಿಯಲ್ಲೂ ಇಳುವರಿಯಲ್ಲಿ ಇದು ಸಮಸ್ಯೆಯನ್ನು ತಂದೊಡ್ಡಿಲ್ಲ. ಅಷ್ಟೇ ಅಲ್ಲದೆ ಬೇಕಾದಷ್ಟು ಗೊಬ್ಬರ ಈ ಕಳೆಗಳ ಎಡೆಯಲ್ಲಿ ಮಣ್ಣಿನಲ್ಲಿ ಸೃಷ್ಟಿಯಾಗಿದೆ. ಅದನ್ನು ನಾನು ಪ್ರತಿ ವಿಡಿಯೋಲ್ಲೂ ತೋರಿಸ್ತಾನೂ ಇದ್ದೇನೆ. ನೋಡಿ, ಇಲ್ಲೊಂದು ಅಡಿಕೆ ಗಿಡ ಇದೆ, ಇದರ ಬುಡದಲ್ಲಿ ಅದೇ ಕಳೆ ಇದೆ ನೋಡಿ, ನಿಮಗೆ ತೋರಿಸ್ತೇನೆ ಎಷ್ಟು ಗೊಬ್ಬರ ಸೃಷ್ಟಿಯಾಗಿದೆ ಅಂತ. ಬುಡವನ್ನು ತೋರಿಸೋದಿಲ್ಲ, ಈ ಬುಡ ಇಲ್ಲಿದೆ ನೋಡಿ. ನಾನು ಒಂದು 3-4 ಅಡಿ ದೂರದಿಂದ ತೋರಿಸ್ತೇನೆ. ಅಂದರೆ ಇಲ್ಲಿ ಅಡಿಕೆ ಗಿಡದ ಬುಡ ಇದ್ದರೆ ಅದು ಅಡಿಕೆ ಗಿಡದ ಬೇರುಗಳೆಲ್ಲ ಇಲ್ಲಿ ಇರ್ತದೆ ನೋಡಿ. ಆ ಅಡಿಕೆ ಗಿಡದ ಬೇರು ಇಲ್ಲಿ ಬಂದಿರ್ತದೆ, ಎಲ್ಲವೂ ಇಲ್ಲಿಗೆ ಬಂದಿರ್ತದೆ. ಹಾಗಾಗಿ ನಾವು ನೋಡಬೇಕಾದ್ದು ಗೊಬ್ಬರ ಎಲ್ಲಿದೆ ಅಂತ ಹೇಳಿದರೆ, ಇಲ್ಲಿ ನನ್ನ ಎಲ್ಲ ಜಮೀನಿನ ಯಾವ ಭಾಗದಲ್ಲಿ ಕೂಡ ಗೊಬ್ಬರ ಇಲ್ಲ ಅಂತ ಇಲ್ಲ. ಯಾಕಂತ ಹೇಳಿದರೆ ಎಲ್ಲ ಕಡೆಯೂ ನಿಮಗೆ ಕಾಣ್ತದೆ ನೋಡಿ ಕಳೆಗಳು. ಇಲ್ಲಿ ನೀವು ಒಂದು ನಿರ್ದಿಷ್ಟ ಜಾಗ ಅಂತಲ್ಲ, ಎಲ್ಲಿ ಕೈ ಹಾಕಿದರೂ ಅಲ್ಲಿ ಗೊಬ್ಬರ ಇರಬೇಕು. ಹಾಗಾದಾಗ ಮಾತ್ರ ನಮ್ಮ ಅಡಿಕೆ ಗಿಡದ ಸುತ್ತಲೂ ಬೇರು ಹರಡಿ ಇರ್ತದಲ್ಲ, ಅದರ ಪ್ರತಿ ಜಾಗಕ್ಕೂ ನಮಗೆ ಗೊಬ್ಬರ ಗಿಡಕ್ಕೆ ಸಿಕ್ಕಿದರೆ ನಮಗೆ ಗೊಬ್ಬರ ಹಾಕುವ ಚಿಂತೆನೇ ಇಲ್ಲ ಸ್ನೇಹಿತರೆ. ಹೀಗೆ ಇಲ್ಲಿ ಮಾಡಿ ನೋಡುವ ನಾವು. ನಾನು ನಿರ್ದಿಷ್ಟ ಅಂತ ಇಲ್ಲಿ ಅಂತಲ್ಲ, ಇಲ್ಲಿ ನೋಡ್ತೇನೆ ಗೊಬ್ಬರ ಹೇಗಿದೆ ಅಂತ ನೋಡಿ. ನೋಡಿ ಎಷ್ಟು ಬಗೆದಷ್ಟು ನೋಡಿ, ಈ ನೋಡಿ ಕೈಯಲ್ಲಿ ರಾಶಿ ಬರ್ತದೆ ನೋಡಿ. ಇದು ನಾನು ಯಾವುದೂ ಹಾಕಿಲ್ಲ, ಇದರಲ್ಲಿ ಎಲ್ಲ ಜೀವಿಗಳ ಹಿಕ್ಕಿಗಳು ನೋಡಿ. ಇಲ್ಲಿ ನಿಮಗೆ ಅಡಿಕೆ ಗಿಡದ ಬೇರನ್ನು ತೋರಿಸ್ತೇನೆ ನೋಡಿ, ಗೊಬ್ಬರ ಹೀರ್ಕೊಳ್ಳುವ ಬೇರು ನೋಡಿ. ಇದು ಕೂಡ ಗೊಬ್ಬರ ಹೀರ್ಕೊಳ್ಳುವ ಬೇರೆ ನೋಡಿ ಸ್ನೇಹಿತರೆ. ನೋಡಿ ಅಡಿಕೆ ಗಿಡದ ಬೇರುಗಳು ಇಲ್ಲಿ ಕಾಣಬಹುದು ನಿಮಗೆ, ಸೂಕ್ಷ್ಮ ಬೇರುಗಳನ್ನು ಇಲ್ಲಿ ನೋಡಿ. ಇದು ಗೊಬ್ಬರದ ನೋಡಿ, ನನ್ನ ಕೈಯೆಲ್ಲ ಇದರೊಳಗೆ ಹೂತು ಹೋಗ್ತದೆ ಅಷ್ಟು ನೋಡಿ. ಇಲ್ಲಿ ಗೊಬ್ಬರ ಇದೆ, ಎಷ್ಟು ಬಗೆದಷ್ಟು ಅದೇ ಇರುವುದು ನೋಡಿ. ಇದು ಯಾರು ಮಾಡಿಕೊಟ್ಟದ್ದು?
ಎಲ್ಲ ಈ ಹಳದಿ ಹೂವಿನ ಗಿಡವೇ ಮಾಡಿಕೊಟ್ಟದ್ದು. ಮಣ್ಣಿನಲ್ಲಿರುವ ಜೀವಿಗಳಿಂದಾಗಿ ಅದಕ್ಕೆ ಸರಿಯಾದ ಊಟವನ್ನು ಕೊಟ್ಟು ಈ ಕಳೆಗಳು. ಮತ್ತು ಇನ್ನೊಂದು ಲಾಭ ಏನಂತ ಹೇಳಿದರೆ, ಈ ಜೇನುಹುಳಗಳಿಗೆ ಇದರಿಂದ ಒಳ್ಳೆಯ ಪರಾಗ ಸಿಗ್ತದೆ ಸ್ನೇಹಿತರೆ ಈ ಹಳದಿ ಹೂವಿನಿಂದ. ಈಗ ಮಳೆಗಾಲದಲ್ಲಿ ಅಷ್ಟು ಜೇನುಹುಳಗಳು ಹೊರಗಡೆ ಬರುವುದಿಲ್ಲ, ಅದಕ್ಕೆ ನಾವು ಊಟ ಕೊಟ್ಟು ಸಾಕಬೇಕು, ಅದು ಬೇರೆ ವಿಷಯ. ಆದರೆ ಬೇಸಿಗೆ ಕಾಲದಲ್ಲಿ ಈ ಹಳದಿ ಹೂವಿನಿಂದ ತುಂಬ ಕೀಟಗಳು ಆಕರ್ಷಣೆಗೊಳಗಾಗ್ತದೆ. ಈ ಅಡಿಕೆಯ ಹಿಂಗಾರಗಳಿಗೆ ಕೂತ್ಕೊಳ್ಳುವ ಕೀಟ ಕೂಡ ಈ ಹಳದಿ ಹೂವಿಗೆ ಆಕರ್ಷಣೆಗೊಂಡು ಇಲ್ಲಿಗೆ ಬರ್ತದೆ. ಆಗ ನಮಗೆ ರೋಗ ಬಾಧೆಯನ್ನು ಕೂಡ ತಪ್ಪಿಸುವ ಸಾಧ್ಯತೆ ಇರ್ತದೆ ಸ್ನೇಹಿತರೆ. ಇದು ನೋಡಿ ಎಷ್ಟು ಚಂದದ ಹೂವು. ನಮ್ಮ ತೋಟಕ್ಕೂ ಒಂದು ಲಕ್ಷಣ ಇದು. ಈ ರೀತಿಯ ಹೂವು ಮತ್ತು ಒಂದು ಹಸಿರು ಮುಚ್ಚಿಗಿದ್ದಾಗ ಸಾಕಷ್ಟು ಲಾಭ ಇದೆ ಸ್ನೇಹಿತರೆ. ನಾವು ತಿಳ್ಕೊಳ್ಬೇಕು ಲಾಭ ಅಂತ ಹೇಳಿದರೆ ಹೇಗೆ ಏನು ಅಂತ. ನಮಗೆ ಕೇವಲ ಮಾಹಿತಿ ಗೊತ್ತಿಲ್ಲದೆ ಒಟ್ಟಾರೆಯಾಗಿ ಎಲ್ಲರೂ ಮಾಡ್ತಾ ಇರೋದೇನು, ಇಂಥ ಕಳೆಗಳಿಗೆ ಮುಖ್ಯವಾಗಿ ಕಷ್ಟ ಆಗ್ತದೆ ಅಂತ ಕಳೆನಾಶಕ ಹೊಡಿತಾರೆ. ಕಳೆನಾಶಕ ಹೊಡೆದಾಗ ಅದು ನೇರವಾಗಿ ವಿಷ ನಮ್ಮ ಮನುಷ್ಯರ ಶರೀರಕ್ಕೂ ಸೇರ್ತದೆ. ಈಗ ಬೋರ್ವೆಲ್ನ ನೀರಿನಲ್ಲಿ ಕೂಡ ಕೀಟನಾಶಕದ ಅಂಶ, ಈ ಕಳೆನಾಶಕದ ಅಂಶ ಸಿಗ್ತಾ ಇದೆ ಅಂತ ತಜ್ಞರು ಹೇಳ್ತಾ ಇದ್ದಾರೆ. ಇಂತಹ ನೀರನ್ನೆಲ್ಲ ಕುಡಿದ್ರೆ ನಮ್ಮ ಕಥೆ ಏನಾದೀತು. ಅದನ್ನು ಬಿಟ್ಟು ನಾವು ಈ ಕಳೆ ಒಳ್ಳೆಯದು ಅಂತ ತಿಳ್ಕೊಂಡಿದ್ದರೆ ನಮಗೆ ಯಾವುದಾದ್ರೂ ಸಮಸ್ಯೆ ಉಂಟಾ? ಕಳೆ ಕೆಟ್ಟದು ಅಂತ ತಿಳ್ಕೊಂಡ ಕಾರಣ ಅಲ್ವ ಎಲ್ಲ ಸಮಸ್ಯೆಗೂ ಕಾರಣ. ಹಾಗಾಗಿ ಸ್ನೇಹಿತರೆ, ನಮ್ಮ ಜಮೀನಲ್ಲಿ ಎಷ್ಟು ದಪ್ಪಕ್ಕೆ ಕಳೆ ಉಂಟು ಅಷ್ಟು ನಿಮ್ಮ ಜಮೀನಲ್ಲಿ ಗೊಬ್ಬರ ಇದೆ ಅಂತ ಲೆಕ್ಕ. ಸ್ನೇಹಿತರೆ, ಈ ಕೃಷಿ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೇರೆಯವ್ರಿಗೆ ಶೇರ್ ಮಾಡಿ, ಒಂದು ಲೈಕ್ ಕೊಡಿ ಸ್ನೇಹಿತರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದಗಳು.